ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಇವತ್ತೇನು ಹೇಳಿದ್ರು? ಎಲ್ಲಾ ಗೊಂದಲಗಳಿಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಬೇಕು ಅಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತೆ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹಳೆ ಹೇಳಿಕೆನೆ ಮತ್ತೊಂದು ಸಲ ಪುನರುಚ್ಚಾರ ಮಾಡ್ತಿದ್ದಾರೆ, ಮತ್ತೊಂದು ಸಲ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂದಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಿ, ಹೈಕಮಾಂಡ್ ವರಿಷ್ಠರು ಏನು ಹೇಳ್ತಾರೋ ಹೇಳಿ, ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನ ಕೇಳೋದಕ್ಕೆ ನಾವು ರೆಡಿ. ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಸ್ವಾತಂತ್ರ್ಯ ಇದೆ, ಎಲ್ಲ ಗೊಂದಲಗಳಿಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಬೇಕು ಅಂತ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತು ಕೇಳಿಸ್ಕೊಂಡ್ರಿ, ನನ್ನನ್ನು ಸಿಎಂ ಮಾಡಿ ಅಂತ ನಾನು ಕೇಳಿಲ್ಲ, 4-5 ಜನರ ಮಧ್ಯೆ ಏನು ಮಾತುಕತೆಯಾಗಿತ್ತು ಅದನ್ನ ನಾನು ಬಹಿರಂಗಪಡಿಸಲ್ಲ, ನಾನು ಆತ್ಮಸಾಕ್ಷಿ ನಂಬಿದ್ದೀನಿ ಅಂದ್ರೆ ಸಿದ್ದರಾಮಯ್ಯ ಅವರು ನೇರವಾಗಿ ಹೈಕಮಾಂಡ್ ಬಗ್ಗೆ ಹೇಳ್ತಿದ್ದಾರೆ. ಎಲ್ಲಾ ಗೊಂದಲಗಳಿಗೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಬೇಕು, ಹೈಕಮಾಂಡ್ ಹೇಳಿದಾಗ ನಾನು ಕೇಳ್ತೀನಿ ಅಂದಿದ್ದಾರೆ. ಈಗ MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ಜನ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಏನು ಹೇಳ್ತದೆ ಕೇಳಲಿಕ್ಕೆ ನಾವು ಅಲ್ಟಿಮೇಟ್ಲಿ ಟು ಪುಟ್ ಎ ಫುಲ್ ಸ್ಟಾಪ್ ಟು ದಿಸ್ ಕನ್ಫ್ಯೂಷನ್ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿ ಆಗಿದ್ರಿ, ಚರ್ಚೆ ಆಗಿದೆ. ಈ ಎಲ್ಲ ಬೆಳವಣಿಗೆ ನಡುವೆ 2028ರವರೆಗೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಜಮೀರ್ ಅಹ್ಮದ್ ಹೇಳ್ತಾ ಇದ್ದಾರೆ. ಮುಂದಿನ ಅವಧಿಗೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು. ಬೆಂಗಳೂರಲ್ಲಿ ಸಚಿವ ಜಮೀರ್ ಹೇಳಿಕೆ ಇದು. ಕಾಂಗ್ರೆಸ್ ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವು ದಾಟೋದಿಲ್ಲ, ಡಿಕೆಶಿ ಸಹ ಸಿಎಂ ಆಗಬೇಕು ಅಂತ ನಾನು ಬಯಸ್ತೀನಿ, ಈ ಅವಧಿಗೆ ಮಾತ್ರ ಸಿದ್ದರಾಮಯ್ಯ ಮುಂದುವರಿತಾರೆ ಅಂದಿದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವೆಲ್ಲ ಗೆರೆ ದಾಟಲ್ಲ. ನಾನು ಭಾಳ ಸತಿ ಹೇಳಿದ್ದೀನಿ, ನಾನು 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ಆಗಬೇಕಂತ ನಾನು ಭಾವಿಸ್ತೀನಿ. 139 ಜನ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ, 139 ಜನ ಶಿವಕುಮಾರ್ ಜೊತೆನೂ ಇದ್ದಾರೆ, 139 ನಾವು ಹೈಕಮಾಂಡ್ ಏನು ಹೇಳ್ತೀವಿ ಅದೇ ಕೇಳೋದು. ನಮ್ಮಲ್ಲಿ ನಾವು ಒಂದೇ ಟೀಮ್, ಹೈಕಮಾಂಡ್ ಟೀಮ್ ನಾವೆಲ್ಲ. ಈಗ ಎಲ್ಲ MLAಗಳು ದಿಲ್ಲಿಗೆ ಹೋಗೋ ಕಾರಣ ಅಂದರೆ ಈಗ ರೀಶಫಲ್ ಎಲ್ಲೋ ಒಂದು ಕಡೆ ಹೈಕಮಾಂಡಲ್ಲಿ ರೀಶಫಲ್ ಮಾಡ್ತಾರಂತ ಒಂದು ಸುದ್ದಿ ಇದೆ. ಆ ಕಾರಣಕ್ಕೆ ನಾವು ಮಂತ್ರಿ ಆಗಬೇಕಂತ ಮಂತ್ರಿ ಸ್ಥಾನ ಕೆಳಕ್ಕೆ ಹೋಗಿರೋದು. ಈ ಮಾತನ್ನು ಅಧ್ಯಕ್ಷರನ್ನೇ ಹೇಳಿದ್ದಾರೆ. 139 ಜನ MLAಗಳು ಇರೋದು, ಎಲ್ಲರಿಗೂ ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಹೈಕಮಾಂಡ್ ಹೋಗ್ಬಿಟ್ಟು ಅವ್ರಿಗೂ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳೋಕ್ಕೆ ಭಾಳ ಜನ MLAಗಳು ಹೋಗಿದ್ದಾರೆ. ಫಸ್ಟ್ ಟೈಮ್ MLAಗಳು ಜಾಸ್ತಿ ಹೋಗ್ತಿದ್ದಾರೆ. ಈಗ ಈಗ ನಾನೇ ಈಗ ಯಾರು ಏನು ಬೇಕಾದ ಆಗ್ಬೋದು ರಾಜಕೀಯದಲ್ಲಿ. ನಾನು ಮೊದಲೇ ಬಾರಿ MLA ಆಗಿದ್ದೆ, ನಾನು ಮಂತ್ರಿ ಆದರೆ ಅದು ಆಗಬಾರ್ದಂತ ಏನಿಲ್ಲ. ಹಾಗಾಗಿ ಎಲ್ಲರೂ ಕೇಳೋಕ್ಕೆ ಹೋಗಿದ್ದಾರೆ. 4 ತಿಂಗಳ ಹಿಂದೆಯೇ ಹೈಕಮಾಂಡ್ ಅವರು ರೀಶಫಲ್ ಮಾಡಿ ಅಂತ ಕೇಳ್ಕೊಂಡಿದ್ರು. ನಾನೇ ಬೇಡ, ಇದು 2 ವರ್ಷ ಕಳೀಲಿ, 2 ವರ್ಷ ಆದಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಕೇಳಿದ್ದಾರೆ, ಹೈಕಮಾಂಡ್ ಯಾವಾಗ ಹೇಳ್ತಾರೆ ಅವಾಗ ಮಾಡ್ತಾರೆ. ಈಗ ಹಾರಿಸ್ ಅವರಿದ್ದಾರೆ, ತನ್ವೀರ್ ಸೇಠ್ ಅವರಿದ್ದಾರೆ, ಸಲೀಂ ಅಹಮದು ಕೇಳ್ತವ್ರೆ, ರಿಜ್ವಾನು ಕೇಳ್ತವ್ರೆ. ಕೇಳೋದಲ್ಲಿ ತಪ್ಪೇನಿದೆ? ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ. ಎಲ್ಲರಿಗೂ ಪಾಪ ಕೇಳ್ತವ್ರೆ, ಆಸೆ ಪಡ್ತವ್ರೆ, ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ. ನಾನು ನಮ್ಮ ಪಕ್ಷ ಏನು ನಿರ್ಧಾರ ತಗೊತಾರೆ ಅದಕ್ಕೆ ನಾನು ಬದ್ಧ. ಈಗ ನನ್ನ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ನಾನು ಮಂತ್ರಿಯಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.